ಆಗ್ಲಿ ಬಿಡು ಅಣ್ಣ ಕಲ್ಪನಾ. ಅತ್ಗೆ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಾವು ಎಲ್ಲಿಗೆ ಹೋದ್ರೆ ನಿನ್ಗೇನಮ್ಮ? ಕೆಲ್ಸ ಇಲ್ದೆ ಮನೇಲಿ ಕೂತ್ಕೊಂಡು ಕೆಲ್ಸಕ್ಕೆ ಬಾರ್ದಿರೋ ಅಡಿಗೆ ಮಾಡ್ತಾ ಎಲ್ಲನೂ ಪ್ರಶ್ನೆ ಮಾಡ್ತಾ ಇರ್ತೀಯ. ಎಲ್ಲನೂ ನಿನ್ಗೆ ಹೇಳಿ ಮಾಡ್ಬೇಕೇನೋ? ಅದಲ್ಲ ಅಣ್ಣ, ಟಿಫಿನು. ನೋಡಮ್ಮ, ನಿನ್ ಕೆಲ್ಸ ಏನೋ ನೀನ್ ನೋಡ್ಕೋ, ನಮ್ ಕೆಲ್ಸ ಏನೋ ನಾವು ನೋಡ್ಕೋತೀವಿ. ನೀನೇನು ನಮಗೆ ಯಜಮಾನಿನೂ ಅಲ್ಲ, ನಾವು ನಿನಗೆ ಗುಲಾಮರು ಅಲ್ಲ. ನಡಿ ಚಂದ್ರಿಕಾ. ಈಗ ನಾನು ಏನ್ ಹೇಳ್ದೆ ಅಂತ ಅಜ್ಜಿ ಅಣ್ಣ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾರೆ? ಟಿಫಿನ್ ಮಾಡ್ತೀರಾ ಅಂತ ಕೇಳಿದ್ದು ತಪ್ಪಾ? ಅವ್ರು ಯಾವ್ದೋ ಟೆನ್ಷನ್ ಅಲ್ಲಿ ಇದಾರೆ ಕಲ್ಪನಾ. ಏನೋ ತಪ್ಪು ಮಾಡಿ ಯಾರ ಕೈಗೋ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ನಿಮ್ಗೆ ಹೇಳೋದ್ ಮರ್ತ್ಬಿಟ್ಟೆ ಅಜ್ಜಿ, ಅವ್ರ ಮೇಲೆ ಜೈಗೆ ಕೂಡ ಅನುಮಾನ ಬಂದಿದೆ. ರಾತ್ರಿ ಊಟ ಮಾಡ್ಬೇಕಾದ್ರೆ ಅವ್ರನ್ನ ಕರೆದು ಪ್ರಶ್ನೆ ಮಾಡ್ದ. ಅಲ್ಲಿಗೆ ಅವ್ರ ಕತೆ ಮುಗ್ದಂಗೆ. ಇಷ್ಟು ದಿನ ಏನೋ ಮುಚ್ಚಿಟ್ಟು ಕಳ್ರ ತರ ತಿರ್ಗಾಡ್ತಿದ್ರಲ್ಲ, ಅದನ್ನ ಜೈ ಕಂಡು ಹಿಡಿದು ಅವ್ರ ವಿಷಯ ನೋಡ್ಕೋತಾನೆ. ನನ್ನ ಅನುಮಾನ ಗಂಗಾ ವಿಷಯದಲ್ಲಿ ಅವ್ರೇನು ಮುಚ್ಚಿಡ್ತಿದ್ದಾರೆ ಅಜ್ಜಿ. ಇನ್ನೇನು ಅವ್ರು ಸಿಕ್ಕಾಕೊಂಡಂಗೆ. ಜೈ ಗಂಗಾನ ಹುಡುಕ್ತಿದ್ದಾನಲ್ವಾ, ಆ ಗಂಗಾ ವಿಷಯದಲ್ಲಿ ಇವ್ರು ತಪ್ಪು ಮಾಡಿದ್ರೆ ಜೈ ಅವ್ರನ್ನ ಕ್ಷಮಿಸಲ್ಲ. ಆದ್ರೂ ಮಾಡಿರೋ ಪಾಪ ಸುಮ್ನೆ ಹೋಗುತ್ತಾ? ಯಾವತ್ತಾದ್ರೂ ಶಿಕ್ಷೆ ಆಗುತ್ತೆ. ಅದ್ ಇವತ್ತೇ ಆದ್ರೆ ಚೆನ್ನಾಗಿರತ್ತೆ ಅಜ್ಜಿ. ಜೈ ಇವ್ರಿಗೆ ಸರಿಯಾಗಿ ಮಾಡ್ಬೇಕು. ಈ ಮನೇಲಿ ಇರ್ತಿದೀವಿ ಅನ್ನೋ ಕೃತಜ್ಞತೆ ಕೂಡ ಇಲ್ಲ ಇವ್ರಿಗೆ. ಉಂಡು ಮನೆಗೆ ದ್ರೋಹ ಮಾಡಿದ್ರೆ ಹೇಗೆ? ಏನೋ ನಾದ್ನಿ ಅಣ್ಣ ಅಂತ ಅಭಿಮಾನ ತೋರಿಸ್ತಿದ್ರೆ ನನ್ ಮೇಲೆ ರೇಗಾಡ್ತಾರೆ. ನಾನು ಎಲ್ಲ ಗಮನಿಸ್ತಾನೆ ಇದ್ದೀನಿ ಕಲ್ಪನಾ. ಅವ್ರ ಮೇಲೆ ಜೈಗೆ ಅನುಮಾನ ಬಂದಿದೆ ಅಂತಿದ್ಯಲ್ಲ, ಅವ್ರ ವಿಷಯನ ಜೈ ನೋಡ್ಕೋತಾನ್ ಬಿಡು. ಅವನೇ ಬುದ್ಧಿ ಹೇಳ್ತಾನೆ. ನಮ್ಮ ಮೇಲೆ ಎಸಿಪಿಗೆ ಡೌಟ್ ಬಂದಾಗ ಹೆದರ್ಲಿಲ್ಲ, ನಿತ್ಯಗೆ ಡೌಟ್ ಬಂದಾಗ ಬೆದರ್ಲಿಲ್ಲ. ನಿಮ್ಮ ಅಮ್ಮಮ್ಮ ಅತ್ಗೆ ಆ ನಾಣಿಗೆ ಡೌಟ್ ಬಂದಾಗ ಕೂಡ ಭಯ ಆಗ್ಲಿಲ್ಲ. ಜೈಗೆ ಡೌಟ್ ಬಂದ್ಮೇಲೆ ನಡುಕು ಶುರುವಾಗಿದೆ ಚಂದ್ರಿಕಾ. ಓ ಅಯ್ಯೋ, ಅವನು ಸಾಮಾನ್ಯದವನಲ್ಲ. ನಮ್ಮ ಹತ್ರ ನಿಜಾನ ಕಕ್ಸ್ಬಿಡ್ತಾನೆ. ಆಮೇಲೆ ನಮಗೆ ಜೈಲೇ ಗತಿ. ಇಲ್ಲಿ ನೋಡು, ತಕ್ಷಣ ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿಗಾದ್ರೂ ಓಡು ಹೋಗ್ಬಿಡೋಣ ಚಂದ್ರಿಕಾ. ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿಂದು ಬದುಕೋಬಹುದು. ನೀನ್ ಬೇಗ ಲಗೇಜ್ ಪ್ಯಾಕ್ ಮಾಡು ಚಂದ್ರಿಕಾ. ಅಯ್ಯೋ, ಏನೇ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ನೀನ್ ಒಳ್ಳೆ ಬೆದರ್ಕೊಂಬೆ ತರ ಸುಮ್ಮನೆ ನಿಂತಿದ್ಯಾ? ನಿನ್ಗೆ ಭಯ ಆಗ್ತಿಲ್ವಾ? ನಿಮಗಿಂತ 100 ಪಟ್ಟು ನನಗೆ ಭಯ ಜಾಸ್ತಿ ಇದೆ ಪೌಡ್ರು. ನಿಮಗ್ ಕಾಣಿಸ್ತಿಲ್ಲ ಅಷ್ಟೇ, ನನ್ ಕೈ ಕಾಲು ನಡುಕ್ತಿದೆ. ಅಯ್ಯೋ, ನಾವ್ ಎಲ್ಲಿಗಾದ್ರೂ ಓಡ್ ಹೋಗ್ಬಿಡೋಣ ಚಂದ್ರಿಕಾ. ಎಲ್ಲಿಗೆ ಹೋಗೋದು? ಹೊರಟೋದ್ರೆ ನಾವು ಖಂಡಿತವಾಗ್ಲೂ ತಪ್ಪು ಮಾಡಿದೀವಿ ಅಂತ ಜೈಗೆ ಗೊತ್ತಾಗತ್ತೆ. ಇಲ್ಲಿವರೆಗೂ ನಮ್ಮ ಮೇಲೆ ಅವನ್ಗಿರೋ ಡೌಟು ಕನ್ಫರ್ಮ್ ಮಾಡ್ಕೋತಾನೆ. ಅಯ್ಯೋ, ನಾವ್ ಎಷ್ಟೇ ದೂರದಲ್ಲಿದ್ರು ಸರಿ ಹುಡುಕಿ ಹಿಡಿಸ್ತಾನೆ. ಅಯ್ಯೋ, ಇಲ್ಲೇ ಇದ್ರೆ ಸುಮ್ನೆ ಬಿಡ್ತಾನ? ಚಿತ್ರ ಹಿಂಸೆ ಕೊಟ್ಟು ನಿಜನ ಬಾಯಿ ಬಿಡಿಸ್ತಾನೆ ಅಲ್ವಾ? ನಾವು ಹುಷಾರಾಗಿದ್ರೆ ನಮ್ಮಿಂದ ಜೈ ಯಾವ ನಿಜಾನೂ ಹೇಳ್ಸೋದಕ್ಕಾಗಲ್ಲ. ಎಷ್ಟೇ ಕಷ್ಟದ ಪ್ರಶ್ನೆ ಕೇಳಿದ್ರು ನಾವು ಜಾಣ್ಮೆಯಿಂದ ಉತ್ತರ ಕೊಡ್ಬೇಕು. ಅವನು ಮುಂದೆ ಭಯ ಪಟ್ಟವೋ ವೀಕ್ ಆಗ್ತೀವಿ, ಸಿಕ್ಕಾಕೋತೀವಿ. ಧೈರ್ಯವಾಗಿದ್ರೆ ಯಾವ ಸಮಸ್ಯೆನೂ ಇರಲ್ಲ. ಅಷ್ಟಕ್ಕೂ ಈ ಗಲಾಟೆ ಎಲ್ಲ ಯಾಕೆ ಚಂದ್ರಿಕಾ? ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡು ಜೈ ಕಾಲಿಗೆ ಬಿದ್ರೆ ಕನಿಕರ ತೋರಿಸ್ತಾನೇನೋ? ಎಷ್ಟೇ ಆದ್ರೂ ಚಿಕ್ಕಂದಿನಲ್ಲಿ ಜೈನ ನಾವೇ ಅಲ್ವಾ ಬೆಳೆಸಿದ್ದು? ಆ ಪ್ರೀತಿ ಇರತ್ತೆ ಅಲ್ವಾ? ಅವನ್ಗೆ ನಮ್ಮ ಮೇಲೆ ಯಾವಾಗ್ಲೂ ಪ್ರೀತಿ ಇದೆ ಪೌಡ್ರು. ಸೋದರತ್ತೆ ಮಾವ ಅನ್ನೋ ಅಭಿಮಾನ ಕೂಡ ಇದೆ. ಆದ್ರೆ ಆ ಪ್ರೀತಿ ಅಭಿಮಾನಗಳನ್ನ ನಾವೇ ಹಾಳು ಮಾಡ್ಕೊಂಡಿದೀವಿ. ಕರೆಕ್ಟ್. ನಮ್ಮ ಗುಂಡಿನ ನಾವೇ ತೆಕ್ಕೊಂಡಿದೀವಿ. ಇವಾಗ ಆ ಗುಂಡಿಯಿಂದ ನಾವೇ ಪಾರಾಗ್ಬೇಕು. ನಮ್ಮ ತಪ್ಪು ಏನೂ ಇಲ್ಲ ಅಂತ ಬುದ್ಧಿವಂತಿಕೆಯಿಂದ ಅವನ ಹತ್ರ ನಿರೂಪಿಸ್ಬೇಕು. ಒಂದ್ ಕಡೆ ಗಂಗಾ ವಿಷಯನ ಮುಚ್ಚಿಟ್ಟು ಮತ್ತೊಂದ್ ಕಡೆ ನಮ್ ಪ್ರಾಮಾಣಿಕತೆನ ಹೇಗೆ ನಿರೂಪಿಸ್ಕೋತೀವಿ? ದೇವರು ನಮಗೆ ನಾಲ್ಗೆ ಕೊಟ್ಟಿದ್ದಾನಲ್ವಾ, ಅದಕ್ಕಿಂತ ಹರಿತವಾದ ಆಯುಧ ಇರೋದಿಲ್ಲ. ಅದರಿಂದ ಅದ್ಭುತನೇ ಮಾಡಬಹುದು. ನಾವು ಸಿಹಿಯಾದ ಮಾತುಗಳನ್ನು ಹೇಳ್ಬೋದು, ಸುಳ್ಳು ನಿಜ ಅಂತ ನಂಬಿಸ್ಬೋದು. ನಂಬಿಸಿ ಮೋಸ ಮಾಡಬಹುದು. ಮೋಸನ ಪ್ರಾಮಾಣಿಕತೆಯಿಂದ ಬದಲಾಯಿಸಬಹುದು. ನಾಲ್ಗೆ ಅಂದ್ರೆ ಸುಮ್ಮನೆ ರುಚಿ ನೋಡಕ್ಕೆ ಮಾತ್ರ ಅಂದ್ಕೊಂಡಿದ್ದೆ. ಅಯ್ಯೋ, ಇದರಿಂದ ಇಷ್ಟೊಂದು ಉಪಯೋಗ ಇದೆಯಾ? ಉಪಯೋಗಿಸ್ಕೊಳ್ಳೋರ್ಗೆ ಉಪಯೋಗಿಸ್ಕೊಳ್ಳೋಷ್ಟು ಪೌಡ್ರು.
ನಾವು ಕೂಡ ಉಪಯೋಗಿಸೋಣ. ಮಾಯದ ಮಾತುಗಳನ್ನು ಹೇಳಿ ನಾವು ಒಳ್ಳೆಯವರು ಅಂತ ಹೇಳಿ ಜೈನ ನಂಬಿಸೋಣ. ಹ್ಮ್ ಹ್ಮ್ ಮೀನಾಕ್ಷಿ, ನಾನು ಅರ್ಧ ನಗ್ನ ಆಗಿದ್ದನ ನಮ್ ಬೀದಿಲಿ ಎಲ್ರು ನೋಡಿದ್ರು ಅಂತೀಯಾ? ನೋಡೋದೇನ್ರಿ, ಗಂಡಸ್ರು ನೋಡಿ ಬೇಕಾ ಬಿಟ್ಟಿ ನಕ್ಕಿದ್ದು, ಹೆಂಗಸ್ರು ಚೀ ಅಂತ ಅಸಹ್ಯ ಪಟ್ಟಿದ್ದು, ಪಂಚೆ ಇಟ್ಕೊಂಡ್ ಬರ್ತಾ ಎಲ್ಲಾರ್ಗೂ ಉತ್ತರ ಕೊಟ್ಕೊಂಡು ನಾಚಿಕೆಯಿಂದ ಸತ್ತೋದೆ. ಈ ನನ್ನ ವಸ್ತ್ರಾಭರಣದ ಹಿಂದೆ ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಅಂತೀಯಾ? ಏನೋ ಮನೆಗ್ ಹೋಗ್ತಿದ್ದಾಗೆ ಸ್ನಾನ ಮಾಡಿ ಪಂಚಾಂಗ ತೆಗೆದು ನೋಡಿ, ಇವತ್ತು ನಿಮ್ ರಾಶಿ ಫಲ ಹೇಗಿದ್ಯೋ ಏನೋ. ಹ್ಮ್ ಟ್ಯೂಷನ್ಗೆ ಹೋಗ್ದೇನೆ ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಏನ್ರಿ ಇಲ್ಲೇ ನಿಂತು ಬಿಟ್ರಿ? ನೀನ್ ಮನೆಗೆ ಹೋಗು ಮೀನಾಕ್ಷಿ, ನಾನು ಈಗ ಬರ್ತೀನಿ. ಮತ್ತೆ ಎಲ್ಲಿಗ್ರಿ? ಈ ಸತಿ ಪಂಚೆ ಉದುರಿಸ್ಕೊಂಡ್ರೆ ನಾ ಬರಲ್ಲ. ನನ್ ಪಂಚೆ ಉದ್ರ ಹೋಗಲ್ಲ, ಒಬ್ರು ಹಲ್ಲು ಉದುರಿಸ್ಬೇಕು. ನೀನ್ ಹೋಗು. ಗೋಲಿ ಆಡಕ್ ಬರ್ತೀನಿ ಅಂದ್ರು, ಒಬ್ರು ಬರ್ಲಿಲ್ವಲ್ಲ, ಯಾಕೆ? ಸುಮ್ನೆ ಟ್ಯೂಷನ್ ಮಿಸ್ ಆಯ್ತು.